ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಸೊಪ್ಪುಗಳನ್ನ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾನು ನನ್ನ ಹತ್ರ ಬೆಳೆದಿರುವಂಥ ಆಲ್ಮೋಸ್ಟ್ ಒಂದು 3-4 ಥರ ಸೊಪ್ಪುಗಳನ್ನ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಆ ಹಾರ್ವೆಸ್ಟ್ನ ನಿಮಗೂ ಕೂಡ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನೋಡಿದ್ರೆ ಇದು ಒಂದಲ್ಗ ಸೊಪ್ಪು ತುಂಬಾ ಚೆನ್ನಾಗಿ ಬೆಳೆದಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ಚಿಕ್ಕ ಕಂಟೈನರ್ ಆದರೂ ತುಂಬಾ ಚೆನ್ನಾಗಿ ಸೊಪ್ಪು ಬಂದಿದೆ. ಹಾಗೆಯೇ ನಾವು ಎಷ್ಟು ಕುಯ್ತಾ ಇದ್ದರೆ ಅಷ್ಟು ಚೆನ್ನಾಗಿ ಇದು ಬೆಳೆಯುತ್ತೆ. ಹಾಗೆ ಇದರ ಉಪಯೋಗಗಳು ಹೇಳಬೇಕು ಅನ್ನೋದಾದರೆ ಇದು ಮೆದುಳಿಗೆ ತುಂಬಾ ಒಳ್ಳೆಯದು. ಅಂದರೆ ನಮಗೆ ಜ್ಞಾಪಕ ಶಕ್ತಿ ಆಗಲಿ, ಮೆದುಳು ಚುರುಕಾಗಿ ವರ್ಕ್ ಆಗೋದಕ್ಕಾಗಲಿ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದರಿಂದ ದೊಡ್ಡವ್ರು ಏನು ಹೇಳ್ತಾರೆ ಅಂದರೆ, ಚಿಕ್ಕ ಮಕ್ಕಳಿಗೆ ಇದನ್ನು ಒಂದು ಎಲೆ ತಿನ್ನಿಸಿದ್ರು ಸಾಕು ಡೈಲಿ, ಅವರು ತುಂಬಾ ಚುರುಕಾಗಿ ಬೆಳೀತಾರೆ ಅಂತ ಹೇಳ್ತಾರೆ. ಸೊ ನಿಮಗೂ ಕೂಡ ಅವಕಾಶ ಇದ್ದರೆ ಈ ಗಿಡನ ಬೆಳೆಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೋಡಿ ಇದು ಎಷ್ಟು ಚೆನ್ನಾಗಿ ಹರಡುತ್ತೆ ಅಂದರೆ, ನೀವು ಒಂದೇ ಒಂದು ಬೇರಿರುವಂಥ ಕಡ್ಡಿನ ತಂದು ಹಾಕಿದ್ರೆ ಸಾಕು, ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದು ಹೂ ಬಿಡ್ತಾ ಇದೆ, ನನಗೆ ಶ್ಯೂರಾಗಿ ಗೊತ್ತಿಲ್ಲ ಇದರಲ್ಲಿ ಸೀಡ್ಸ್ ಬರುತ್ತಾ ಏನು ಅಂತ. ಸೊ ಹೂ ಬಿಡ್ತಾ ಇರೋದನ್ನು ಹಾಗೆ ಬಿಟ್ಟಿದ್ದೀನಿ. ಇನ್ ಕೇಸ್ ಸೀಡ್ಸ್ ಬಂತು ಅಂದರೆ ನಾನು ಸೀಡ್ಸ್ನ ಕಲೆಕ್ಟ್ ಮಾಡಿ ಇಡ್ತೀನಿ. ನೋಡೋಣ ಸೀಡ್ಸ್ ಬರುತ್ತಾ ಇಲ್ವಾ ಅಂತ, ನನಗೂ ಕೂಡ ಗೊತ್ತಿಲ್ಲ. ನೋಡೋಣ, ಸೀಡ್ಸ್ ಬಂದರೆ ನಾನು ಕಲೆಕ್ಟ್ ಮಾಡಿ ಇಡ್ತೀನಿ. ನೋಡ್ತಿದ್ದೀರಲ್ಲ, ನಾನು ತುಂಬಾ ಸೊಪ್ಪನ್ನು ಹಾರ್ವೆಸ್ಟ್ ಮಾಡಿಕೊಂಡೆ. ಹಾಗೆಯೇ ನೆಕ್ಸ್ಟು ನಾನು ತೋರಿಸ್ತಿರೋದು ಚುಕ್ಕಿ ಸೊಪ್ಪು. ನೋಡಿ ಇದು ಕೂಡ ಅಷ್ಟೇ, ನಾನು ಹಾಕುವಾಗ ಹೇಳಿದ್ದಲ್ವ ಹೇಗೆ ಹಾಕೋದು ಅಂತ. ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ಕೂಡ ನಾನು ಇವತ್ತು ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಚುಕ್ಕಿ ಸೊಪ್ಪು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾವು ಮಸೊಪ್ಪು ಸಾರಲ್ಲಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಹಾಗೆ ಕೂಡ 1-2 ಎಲೆನ ತಿಂತಾರೆ, ಸ್ವಲ್ಪ ಹುಳಿ ಇರುತ್ತೆ, ಬಟ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈಗ ಈ ಏನು ಟಬ್ಬಲ್ಲಿದೆ ಅಲ್ವಾ, ಇದು ಎಲ್ಲದನ್ನು ನಾನು ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಕರ್ನಾಟಕದ ಕಡೆ ತುಂಬಾ ಕಡಿಮೆ, ಬಟ್ ಆಂಧ್ರ ತೆಲಂಗಾಣ ಕಡೆ ಎಲ್ಲ ಈ ಚುಕ್ಕಿ ಸೊಪ್ಪನ್ನು ತುಂಬಾ ಯೂಸ್ ಮಾಡ್ತಾರೆ. ಇದನ್ನು ಹೇಗೆ ಬೆಳೆಸೋದು ಅಂತ ನಾನು ವಿಡಿಯೋ ಕೂಡ ಹಾಕಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಚಾನಲ್ ವೀಡಿಯೋಸಲ್ಲಿರುತ್ತೆ, ನೀವು ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ನನಗೆ ಸೊಪ್ಪು ಬರ್ತಾ ಇದೆ ಅಂತ. ಈಗ ನಾನು ಇದೇ ರೀತಿ ಫುಲ್ ಎಲ್ಲ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಈ ಸೊಪ್ಪು ಅಷ್ಟೇ, ನಾವು ಅಗಲ ಇರುವಂಥ ಕಂಟೈನರ್ ತೊಗೊಬೇಕು. ನಮಗೆ ಕಂಟೈನರ್ 1 ಫೀಟ್ ಉದ್ದ ಇದ್ದರೆ ಸಾಕಾಗುತ್ತೆ, ಬಟ್ ಅಗಲ ಇದ್ದರೆ ಕಂಟೈನರು ಸೊಪ್ಪುಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಇದಕ್ಕೂ ಕೂಡ ತುಂಬ ಹೈಟ್ ಇರುವಂಥ ಕಂಟೈನರ್ ಅವಶ್ಯಕತೆ ಇಲ್ಲ, ಸ್ವಲ್ಪ ಅಗಲ ಇದ್ದರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹಾಗೆಯೇ ನಾವು ಈ ಸೊಪ್ಪಿನ ಬೀಜಗಳನ್ನ ಹಾಕ್ಕೊಳ್ಳುವಾಗ ಹೇಗೆ ಹಾಕ್ಕೋತೀವಿ ಅಂತ ನಾನು ವಿಡಿಯೋ ಮಾಡಿದ್ದೆ ಅಲ್ವಾ. ಸುಮ್ಮನೆ ಸ್ವಲ್ಪ ಚಿಕ್ಕದಾಗಿ ಹೇಳೋದಾದರೆ, ನಾವು ಬೇರೆ ಮೆಂತ್ಯ ಸೊಪ್ಪೆಲ್ಲ ಹಾಕ್ದಂಗೆ ತುಂಬ ಹತ್ರ ಹಾಕ್ಕೊಂಡ್ರೆ ಗಿಡ ಸರಿಯಾಗಿ ಬರೋದಿಲ್ಲ, ಅಂದರೆ ಎಲೆಗಳು ತುಂಬ ಚೆನ್ನಾಗಿ ದೊಡ್ಡದಾಗಿ ಬರೋದಿಲ್ಲ. ಸೊ ನೀವು ನಾನು ಹಾಕಿದ್ದಂಥ ವಿಡಿಯೋನ ತಪ್ಪದೆ ಒಂದು ಸರಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಎಷ್ಟು ಈಸಿಯಾಗಿ ನಾವು ಈ ಚುಕ್ಕಿ ಸೊಪ್ಪನ್ನು ಬೆಳೆಸ್ಕೋಬೋದು ಅಂತ. ಈಗ ಮೆಂತ್ಯ ಸೊಪ್ಪನ್ನು ಕೂಡ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ ತುಂಬಾ ಚೆನ್ನಾಗಿ ಬೆಳೆದಿದೆ. ನನಗೆ ಫಸ್ಟ್ ಟೈಮ್, ಅಂದರೆ ಈ ಥರ ದೊಡ್ಡ ಕಂಟೈನರಲ್ಲಿ ಹಾಕಿರೋದು ಸೆಕೆಂಡ್ ಟೈಮ್ ಇದು. ಫಸ್ಟ್ ಟೈಮ್ ನಾನು ನಿಮಗೆ ಹೇಳಿದ್ದೆ ಅಲ್ವಾ, ಮಳೆ ಬಂದು ಎಲ್ಲ ಹಾಳಾಗಿತ್ತು, ಮೆಂತ್ಯ ಸೊಪ್ಪು ಒಂದು ಸ್ವಲ್ಪನೂ ಕೂಡ ಬರಲಿಲ್ಲ ಅಂತ. ಸೊ ಈಗ ಸೆಕೆಂಡ್ ಟೈಮು ತುಂಬಾ ಖುಷಿ ಆಗ್ತಿದೆ. ತುಂಬಾ ಚೆನ್ನಾಗಿ ಸೊಪ್ಪು ಬಂದಿದೆ. ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟು ಸೊಪ್ಪು ಬಂದಿದೆ ಅಂತ. ನಾನು ಮೆಂತ್ಯ ಸೊಪ್ಪು ಹಾಕುವಾಗಲೂ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೆ. ನೀವು ಯಾರಾದರೂ ಆ ವಿಡಿಯೋನ ಮಿಸ್ ಮಾಡಿದರೆ ಒಂದು ಸರಿ ವಿಡಿಯೋನ ನೋಡಿ, ನಿಮಗೂ ಕೂಡ ಹೀಗೆ ಚೆನ್ನಾಗಿ ಮೆಂತ್ಯ ಸೊಪ್ಪನ್ನು ಹೇಗೆ ಬೆಳೆಸೋದು ಅಂತ ತಿಳ್ಕೊತೀರ. ಈಗ ಈ ಕಂಟೈನರಲ್ಲಿರುವಂಥ ಎಲ್ಲ ಮೆಂತ್ಯ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಾನು ನನ್ನ ಹತ್ರ ಇರುವಂಥ ಎಲ್ಲ ರೀತಿಯಾದ ಸೊಪ್ಪುಗಳನ್ನ ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮೆಂತ್ಯ ಸೊಪ್ಪನ್ನು ಕೂಡ ಹಾರ್ವೆಸ್ಟ್ ಮಾಡಿಕೊಂಡು ನಾನು ಮಸೊಪ್ಪು ಸಾರು ಮಾಡೋಣ ಅಂತ ಹಾರ್ವೆಸ್ಟ್ ಮಾಡ್ತಿರೋದು. ಆ್ಯಕ್ಚುಲಿ ಮೆಂತ್ಯ ಸೊಪ್ಪು ಹೀಗೆ 2 ಲೀವ್ಸ್ ಬಂದಾಗ ನಾವು ತೊಗೊಂಡ್ರೆ
ತುಂಬಾ ಟೇಸ್ಟಾಗಿರುತ್ತೆ. ಹಾಗೆ ನ್ಯೂಟ್ರಿಯೆಂಟ್ಸು ಕೂಡ ತುಂಬಾ ಜಾಸ್ತಿ ಇರುತ್ತೆ. ತುಂಬ ಜಾಸ್ತಿ ಎಲೆಗಳು ಬಂದಮೇಲೆ ತಿಂದರೆ ಅದರಲ್ಲಿ ನ್ಯೂಟ್ರಿಯೆಂಟ್ಸು ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೇ 2 ಎಲೆ ಬಂದಮೇಲೆ ನಾನು ಫುಲ್ಲು ಮೆಂತ್ಯ ಸೊಪ್ಪನ್ನ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಅಮ್ಮ ಇಬ್ಬರು ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ. ಯಾಕಂದರೆ ಇದು ದೊಡ್ಡ ಕಂಟೈನರು, ತುಂಬಾ ಸೊಪ್ಪು ಕೂಡ ಇದೆ ಅಲ್ವಾ. ಇದು ತುಂಬಾ ಟೈಮ್ ಟೇಕಿಂಗ್ ಅಂತ ನಾನಿಲ್ಲಿ ವಿಡಿಯೋನ ಸ್ವಲ್ಪ ಫಾಸ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸೊಪ್ಪು ಬಂದಿದೆ, ನೋಡ್ತಾ ಇದ್ದೀರಲ್ಲ. ತುಂಬಾ ಚೆನ್ನಾಗಿದೆ ಈ ಸೊಪ್ಪು. ನಾವು ಪಲಾವ್ ಕೂಡ ಮಾಡಿದ್ವಿ ಈ ಸೊಪ್ಪಿಂದ. ಮೆಂತ್ಯ ಪಲಾವ್ ತುಂಬಾ ಟೇಸ್ಟಿಯಾಗಿತ್ತು. ತುಂಬಾ ಚೆನ್ನಾಗಿ ಮೆಂತ್ಯ ಸೊಪ್ಪನ್ನು ನಾವು ಈಸಿಯಾಗೂ ಕೂಡ ಬೆಳೆಸ್ಕೋಬೋದು. ಹಾಗೆಯೇ ಮನೆಯಲ್ಲೇ ಸಿಗುವಂಥ ಮೆಂತ್ಯದಿಂದ ಕೂಡ ಬೆಳೆಸ್ಕೋಬೋದು. ಅದೇ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿರೋದು. ಸೊ ಮಿಸ್ ಮಾಡಿದವರು ವಿಡಿಯೋನ ಒಂದ್ಸರಿ ಚೆಕ್ ಮಾಡಿ. ಈಗ ನಾನು ಬಸಳೆ ಸೊಪ್ಪನ್ನ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದಂಗೆ ನಾನು ಬಸಳೆ ಸೊಪ್ಪು ಹಾರ್ವೆಸ್ಟ್ನ ಪ್ರತಿ ವಿಡಿಯೋದಲ್ಲಿ ಅಟ್ಲೀಸ್ಟ್ ಅಂದರೂ ತೋರಿಸಿರ್ತೀನಿ. ಈ ಹಾರ್ವೆಸ್ಟ್ನ ತೋರಿಸೋ ಉದ್ದೇಶ ಒಂದೇ, ಈ ಗಿಡನ ನೀವು ಕೂಡ ಬೆಳೆಸ್ಕೊಳ್ಳಿ ಅಂತ. ಯಾಕಂದರೆ ನೀವು ನೋಡಿರೋ ಹಾಗೆ ನಾನು ಪ್ರತಿ ಹಾರ್ವೆಸ್ಟಲ್ಲೂ ಬಸಳೆ ಸೊಪ್ಪು ತೋರಿಸಿರ್ತೀನಿ ಅಲ್ವಾ. ಸೊ ಬಸಳೆ ಸೊಪ್ಪನ್ನ ಎಷ್ಟು ಈಸಿಯಾಗಿ ಬೆಳೆಸ್ಕೊಬೋದು ಅಲ್ವಾ. ಸೊ ನೀವು ಕೂಡ ಈ ರೀತಿ ಬಸಳೆ ಸೊಪ್ಪನ್ನು ಖಂಡಿತ ಬೆಳೆಸ್ಕೊಳ್ಳಿ. ಇದರಲ್ಲಿ ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ ಐರನ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ. ಹಾಗೆಯೇ ಯಾರಾದರೂ ಕಾನ್ಸ್ಟಿಪೇಷನಿಂದ ತುಂಬಾ ತೊಂದರೆಗೆ ಈಡಾಗ್ತಿರೋರು ಏನು ಮಾಡ್ಬೋದು ಅಂದರೆ, ಈ ಬಸಳೆ ಸೊಪ್ಪನ್ನು ಹಸಿ ಹೊಟ್ಟೆಯಲ್ಲಿ 1-2 ಎಲೆಗಳನ್ನ ತಿನ್ನೋದ್ರಿಂದ ಕಾನ್ಸ್ಟಿಪೇಷನ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಅಂತೆ. ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ವರ್ಕ್ ಆಗ್ಬೋದು. ಈ ಸೊಪ್ಪನ್ನು ತಿನ್ನೋದ್ರಿಂದ ಹಾರ್ಮೇನೂ ಇಲ್ಲ ಅಲ್ವಾ. ಸೊ ಸಮಸ್ಯೆ ಇದ್ದರೆ ಉಪಯೋಗ ಆಗುತ್ತೆ ಅನ್ನೋದಾದರೆ ಯಾಕೆ ತೊಗೋಬಾರ್ದು ಹೇಳಿ. ಸೊ ಖಂಡಿತ ಈ ರೀತಿ ನೀವು ಗಿಡನ ಬೆಳೆಸ್ಕೊಳ್ಳಿ. ಬಸಳೆ ಸೊಪ್ಪು ಬೆಳೆಸೋದು ತುಂಬಾ ಈಸಿ. ನಾನು ಸೀಡ್ಸ್ ಕೂಡ ಕಲೆಕ್ಟ್ ಮಾಡಿ ಲಾಸ್ಟ್ ಗಿವ್ ಅವೇಲಿ ಕೊಟ್ಟಿದ್ದೆ ಅಲ್ವಾ. ಸೊ ಎಲ್ಲರೂ ಕೂಡ ಈ ಥರ ಸೊಪ್ಪು ಗಿಡಗಳನ್ನ ಬೆಳೆಸ್ಕೊಳ್ಳಿ. ಈಗ ನಾನು ಎಲ್ಲ ಸೊಪ್ಪು ಏನೇನು ಹಾರ್ವೆಸ್ಟ್ ಮಾಡಿದ್ದೆ ಅಲ್ವಾ ಎಲ್ಲ ತೋರಿಸ್ತಿದ್ದೀನಿ ನೋಡಿ. ಒಂದೆಲೆ ಸೊಪ್ಪು, ಬಸಳೆ ಸೊಪ್ಪು, ಹಾಗೆಯೇ ಚುಕ್ಕಿ ಸೊಪ್ಪು. ನೋಡಿದ್ರಾ ಚುಕ್ಕಿ ಸೊಪ್ಪು ಕೂಡ ಎಷ್ಟು ಚೆನ್ನಾಗಿದೆ, ಎಷ್ಟು ಎಲೆಗಳು ಬಂದಿದೆ ಅಂತ. ಹಾಗೆಯೇ ನಾನು ಹಾರ್ವೆಸ್ಟ್ ಮಾಡಿದಂಥ ಮೈಕ್ರೋಗ್ರೀನ್ಸ್ ಮೆಂತ್ಯ ಸೊಪ್ಪು ಕೂಡ ನೋಡಿ ತುಂಬಾ ಜಾಸ್ತಿ ಬಂದಿದೆ. ಹಾಗೆಯೇ ತುಂಬ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿದೆ. ಈ ರೀತಿ ನಾವು ಮೈಕ್ರೋಗ್ರೀನ್ಸ್ನ ನೀರಲ್ಲೂ ಕೂಡ ಹಾಗೆಯೇ ಮಣ್ಣಿಲ್ಲದೆ ಕೂಡ ಬೆಳೆಸ್ಬೋದು. ಹೇಗೆ ಅನ್ನೋದು ನನ್ನ ವಿಡಿಯೋದಲ್ಲಿದೆ, ನೀವು ಖಂಡಿತ ಚೆಕ್ ಮಾಡಿ. ಇದು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.